ವೆಲ್ಕಮ್ ಟು ಪೂಜಾರ್ ಟ್ಯುಟೋರಿಯಲ್ ಕ್ಲಾಸ್. ನನ್ನೆಲ್ಲ ಕಲಿಕಾರ್ಥಿಗಳಿಗೆ ಪೂಜಾರ್ ಟ್ಯುಟೋರಿಯಲ್ ಕ್ಲಾಸ್ಗೆ ಸ್ವಾಗತವನ್ನು ಬಯಸ್ತಾ, ಲರ್ನಿಂಗ್ ಪರ್ಸನ್ ಕ್ಯಾನ್ ಅರ್ನ್ ನಾಲೆಜ್ ಬಟ್ ಇಟ್ ಕೆನಾಟ್ ಬಿ ಏಜ್ ಲಿಮಿಟ್. ಇಟ್ ಮೀನ್ಸ್ ಕಲಿಯುವ ವ್ಯಕ್ತಿಗಳು ಜ್ಞಾನವನ್ನು ಗಳಿಸುತ್ತಾರೆ, ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಹಾಗಾದರೆ ಈ ದಿನ ನಾವು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ WH ಕ್ವಶನ್ ಫಾರ್ಮೇಷನ್ ಮಾಡುವುದು ಹೇಗೆ ಎಂಬುವ ವಿಷಯವನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಈಸಿ ವೇನಲ್ಲಿ ಇಂಗ್ಲೀಷ್ ಕಲಿಯಿರಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿದಂದರೆ ನಿಮಗೆ ಈ ಪೂಜಾ ಟ್ಯುಟೋರಿಯಲ್ ಕ್ಲಾಸ್ನಲ್ಲಿ ದೊರೆಯುವಂತಹ ಎಲ್ಲ ಇಂಗ್ಲೀಷ್ನ ಮಾಹಿತಿಗಳು ತಮ್ಮ ಯೂಟ್ಯೂಬ್ನಲ್ಲಿ ಲಭ್ಯವಾಗುತ್ತವೆ. ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. English is useful to you, but how can learn English? It is the every person problem. ಇಂಗ್ಲೀಷ್ ಅನ್ನೋದು ತುಂಬ ಮುಖ್ಯ. ಆದರೆ ಹೇಗೆ ಅದನ್ನು ಕಲಿಯುವುದು, ಇದು ಎಲ್ಲರ ಸಮಸ್ಯೆಯಾಗಿದೆ. ಡೋಂಟ್ ವರಿ, ಹಿಯರ್ ಈಸ್ ದ ಈಸಿಯೆಸ್ಟ್ ವೇ ಫಾರ್ ಯು. ಚಿಂತಿಸಬೇಡಿ, ಇಲ್ಲೊಂದು ಸರಳ ವಿಧಾನ ನಿಮಗಾಗಿ ಕಾದಿದೆ. ಐ ಗಿವ್ ಸಮ್ ಸೊಲ್ಯೂಷನ್ಸ್ ಆ್ಯಂಡ್ ಸಮ್ ಈಸಿ ವೇಸ್. ನಾನು ನಿಮಗಾಗಿ ಕೆಲವೊಂದು ಸೊಲ್ಯೂಷನ್ಸ್ ಮತ್ತು ಮಾರ್ಗದರ್ಶನಗಳನ್ನು ಮಾಡುತ್ತೇನೆ. ಇಫ್ ಯು ವಾಂಟ್ ಆಲ್ ದ ಸೊಲ್ಯೂಷನ್ಸ್ ಆ್ಯಂಡ್ ವೇಸ್, ಯು ಮಸ್ಟ್ ಆ್ಯಂಡ್ ಶುಡ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ಹಾಗಾದರೆ ನಿಮಗೆ ಆ ಎಲ್ಲ ಸೊಲ್ಯೂಷನ್ಸ್ ಮತ್ತು ಮಾರ್ಗಗಳು ದೊರಕಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಾರ್ದು. ಬನ್ನಿ, ಹಂಗಾದರೆ ಈ ದಿನ ನಾವು ಫಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ WH ಕ್ವಶನ್ ಯಾವ ರೀತಿ ಫಾರ್ಮೇಷನ್ ಮಾಡುವುದು ಎನ್ನುವುದರ ಬಗ್ಗೆ ಅಧ್ಯಯನ ಮಾಡೋಣ. These are formed by using WH question words to the beginning of the sentence. ಈ ವಾಕ್ಯಗಳ ಮೊದಲಿಗೆ WH ಪ್ರಶ್ನೆ ಪದಗಳನ್ನು ಉಪಯೋಗಿಸಿ ರಚಿಸಲ್ಪಡುತ್ತವೆ. ಅಂದರೆ ಈ ಒಂದು WH ಕ್ವಶನ್ ಪ್ರಶ್ನೆಯ ವಾಕ್ಯಗಳನ್ನು ರಚನೆ ಮಾಡಬೇಕಾದಾಗ ಆ WH ಕ್ವಶನ್ನ ಪದಗಳ ಮೊದಲಿಗೆ ನಾವು WH ಕ್ವಶನ್ಸ್ ಪದಗಳನ್ನು ಉಪಯೋಗ ಮಾಡಿಬಿಟ್ಟು ಆ WH ಪ್ರಶ್ನೆಯ ವಾಕ್ಯಗಳನ್ನು ರಚನೆ ಮಾಡಬಹುದು. ಅದಕ್ಕೆ ಒಂದು ಫಾರ್ಮುಲಾ ಕೂಡ ಇಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ. ಫಾರ್ಮುಲಾ ಏನದು ಅಂದರೆ ಫಸ್ಟು WH ಕ್ವಶನ್ಸು, ಆಮೇಲೆ ವಾಸ್ ವರ್, ಆಮೇಲೆ ಸಬ್ಜೆಕ್ಟು, ಅದಕ್ಕೆ V1 ಫಾರ್ಮು, ING ಫಾರ್ಮ್ ಹಾಕಿ ಕ್ವಶನ್ ಮಾರ್ಕ್ ಹಾಕಿಬಿಡಬೇಕು. ಸೊ ಈ ರೀತಿ ಹಾಕಿ ನೀವು ಬರೆದಿಟ್ಕೊಳ್ರಿ. ಅದೇ ವೇನಲ್ಲಿ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ವಾಕ್ಯಗಳನ್ನು ರಚನೆ ಮಾಡಬೇಕಾಗಿ ಬರ್ತದೆ. ಅವುಗಳ ಪ್ರಕಾರ ನೀವು ವಾಕ್ಯವನ್ನು ರಚನೆ ಮಾಡಿದ್ದೆ ಆದರೆ ನಿಮಗೆ ಸರಳ ರೀತಿಯಲ್ಲಿ ಇಂಗ್ಲೀಷ್ ಕಲಿಯಲು ಸಾಧ್ಯವಾಗುತ್ತದೆ. ಹಾಗೆಯೇ ಈ ಫಾರ್ಮುಲಾದ ಜೊತೆಗೆ ನಿಮಗೊಂದು ಚಾರ್ಟನ್ನು ಕೂಡ ಇಲ್ಲಿ ನೀಡಲಾಗಿದೆ. ಆ ಚಾರ್ಟನ್ನು ಕೂಡ ನೀವೇನು ಮಾಡಬೇಕಪ್ಪ ಅಂತಂದರೆ ಬರ್ಕೋಬೇಕು. ಈ ರೀತಿಯಾಗಿ ಫಸ್ಟ್ ಇಲ್ಲಿ WH ವರ್ಡ್ಸನ್ನು ಬರ್ಕೋಬೇಕು. ವಾಟ್, ವರ್, ವೇರ್, ವೆನ್, ವಿಚ್, ಹೂ, ವೈ, ಹೌ. ವಾಟ್ ಅಂದರೆ ಏನು, ವೇರ್ ಅಂದರೆ ಎಲ್ಲಿ, ವೆನ್ ಅಂದರೆ ಯಾವಾಗ, ವಿಚ್ ಅಂದರೆ ಯಾವ, ಹೂ ಅಂದರೆ ಯಾರು, ವೈ ಅಂದರೆ ಏಕೆ, ಹೌ ಅಂದರೆ ಹೇಗೆ. ಇಂತಹ ಪದಗಳನ್ನು ನಾವು ಕೇವಲ ಇವಿಷ್ಟು
ಅಲ್ದನ ನಿಮ್ಗೆ ಯಾವ ಉಪಯೋಗ ಆಗ್ತವ ಅಂತಹ ಕ್ವಶನ್ WH ಕ್ವಶನ್ಸನ್ನು ನೀವು ಬಳಕೆ ಮಾಡಿಕೊಂಡು ಅದಕ್ಕೆ ಹೆಲ್ಪಿಂಗ್ ವರ್ಬನ್ನು ಹಾಕಬೇಕು. ವಾಸ್ ಮತ್ತು ವರ್ ಅಂತಕ್ಕಂಥದ್ದು. ಯಾವಾಗ ಪ್ಲೂರಲ್ ಫಾರ್ಮ್ ಇರ್ತದೋ ಅವಾಗ ವರ್ರು, ಯಾವಾಗ ಸಿಂಗ್ಯುಲರ್ ಫಾರ್ಮ್ ಇರ್ತದೋ ಅವಾಗ ವಾಸನ್ನು ಉಪಯೋಗಿಸಬೇಕು. ಇಲ್ಲಿ ನಾನು ಸಬ್ಜೆಕ್ಟ್ಗೆ ಏನು ಮಾಡಿದ್ದೆ ಅಂದರೆ ಈ ಐ ಇ ಸಿ ಇಟ್ ಅಂತಕ್ಕಂತಹ ಸಿಂಗ್ಯುಲರ್ ಫಾರ್ಮ್ಗೆ ವಾಸನ್ನು ಮತ್ತು ವಿ ಯು ದೇಗೆ ಪ್ಲೂರಲ್ ಫಾರ್ಮ್ಗೆ ನಾವು ವರ್ರನ್ನು ಉಪಯೋಗಿಸಬೇಕು ಅಂತಕ್ಕಂಥದ್ದನ್ನು ನಿಮಗೆ ಇಲ್ಲಿ ತೋರಿಸಲಾಗಿದೆ. ಹಾಗೆಯೇ ನಾವು ಇಲ್ಲಿ ವರ್ಬನ್ನು ಕೂಡ ತೆಗೆದುಕೊಳ್ತೀವಿ. ಅದು V1 ಫಾರ್ಮ್ನಲ್ಲಿ ಟೀಚು, ಸ್ಪೀಕು, ರೀಡು, ರೈಟು, ಲರ್ನು, ಸಿಂಗು, ಗೋ, ಕಮ್ ಈ ಥರ ನೀವು ಇನ್ನೂ ಸಾಕಷ್ಟು ಬರ್ಕೋಬಹುದು. ನಿಮಗೆ ಕಲಿಕೆಗೆ ಅನುಕೂಲವಾಗುವ ರೀತಿಯಲ್ಲಿ ಕೇವಲ ಒಂದೆರಡು ವರ್ಬ್ಗಳನ್ನು ನೀಡಿದ್ದೇನೆ. ಈ ಚಾರ್ಟ್ಗೆ ಅನುಗುಣವಾಗಿ ನಾವು ಕೆಲವು ವಾಕ್ಯಗಳನ್ನು ಇಲ್ಲಿ ನೀಡಲಾಗುತ್ತದೆ. ಇಲ್ಲಿ ಕೊಟ್ಟಿರುವ ಚಾರ್ಟ್ಗೆ ಅನುಗುಣವಾಗಿ ವಾಟ್ ವಾಸ್ ಐ ಟೀಚಿಂಗ್ ನೋಡಿ. ವಾಟ್ ವಾಸ್ ಐ ಟೀಚಿಂಗ್ ಅಂದರೆ ನಾನು ಏನು ಕಲಿಸುತ್ತಿದ್ದೆ. ಹಾಗೆ ವಾಟ್ ವರ್ ಯುವರ್ ರೀಡಿಂಗ್ ಅಂದರೆ ನೀವು ಏನು ಓದುತ್ತಿದ್ದೀರಿ. ವೇರ್ ವರ್ ಯು ಗೋಯಿಂಗ್ ನೀವು ಎಲ್ಲಿಗೆ ಹೋಗಿದ್ದೀರಿ. ವೆನ್ ವಾಸ್ ಶಿ ಕಮಿಂಗ್ ಅವಳು ಯಾವಾಗ ಬರುತ್ತಿದ್ದಳು. ಹೂ ವಾಸ್ ಟೀಚಿಂಗ್ ಯಾರು ಬೋಧಿಸುತ್ತಿದ್ದರು. ವೈ ವಾಸ್ ಈ ಸ್ಪೀಕಿಂಗ್ ಅವನು ಏಕೆ ಮಾತನಾಡುತ್ತಿದ್ದ. ವೇರ್ ವಾಸ್ ಶಿ ರೀಡಿಂಗ್ ಅವಳು ಎಲ್ಲಿ ಓದುತ್ತಿದ್ದಳು. ವಿಚ್ ಸಬ್ಜೆಕ್ಟ್ ವಾಸ್ ಈ ರೈಟಿಂಗ್ ಅವನು ಯಾವ ವಿಷಯ ಬರೆಯುತ್ತಿದ್ದ. ಹೀಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಷಯಗಳೇನಲ್ವ ಆ ವಾಕ್ಯಗಳನ್ನು ನೀವು ಬರ್ಕೊಳ್ಳಿ ಒಂದು ಕಡೆಗೆ. ಈ ಚಾರ್ಟ್ಗೆ ಅನುಗುಣವಾಗಿ ನೀವು ಉಪಯೋಗ ಮಾಡಿಕೊಳ್ಬೇಕು. ವಾಟ್ ವಾಸ್ ಐ ಟೀಚಿಂಗ್. ವಾಟ್ ವಾಸ್ ಈ ಟೀಚಿಂಗ್. ವಾಟ್ ವಾಸ್ ಈ ರೀಡಿಂಗ್. ವಾಟ್ ವಾಸ್ ಶಿ ರೈಟಿಂಗ್. ವಾಟ್ ವಾಸ್ ಇಟ್ ಲರ್ನಿಂಗ್. ವಾಟ್ ವಾಸ್ ಶಿ ಸ್ಪೀಕಿಂಗ್. What were we learning? What were you singing? Where were you going? Where were they coming? ಈ ರೀತಿ ಇವೆಲ್ಲವನ್ನು ಬಳಸಬೇಕು. ಇವೆಲ್ಲವನ್ನು ಬಳಸ್ಕೊಂಡು ವಾಕ್ಯಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಬಹಳ ಈಸಿ ಅನಿಸ್ತದೆ. ಸೊ ಗೊತ್ತಾಯ್ತಲ್ವಾ. ಹಾಗಾದರೆ ಇಲ್ಲೆಲ್ಲ ವಾಟ್ ವಾಸ್ ಐ ಟೀಚಿಂಗ್ ಅಂದರೆ ನಾನು ಏನು ಕಲಿಸುತ್ತಿದ್ದೆ. ಸೊ ವಾಟ್ ವರ್ ಯು ರೀಡಿಂಗ್ ನೀವು ಏನು ಓದ್ತಿದ್ರಿ. ವೇರ್ ವರ್ ಯು ಗೋಯಿಂಗ್ ನೀವು ಎಲ್ಲಿಗೆ ಹೋಗುತ್ತಿದ್ರಿ. ವೆನ್ ವಾಸ್ ಶಿ ಕಮಿಂಗ್ ಅವಳು ಯಾವಾಗ ಬರ್ತಿದ್ದಳು. ಹೂ ವಾಸ್ ಟೀಚಿಂಗ್ ಯಾರು ಬೋಧಿಸ್ತಿದ್ರು. ವೈ ವಾಸ್ ಈ ಸ್ಪೀಕಿಂಗ್ ಅವನು ಏಕೆ ಮಾತನಾಡುತ್ತಿದ್ದ. ವೇರ್ ವಾಸ್ ಶಿ ರೀಡಿಂಗ್ ಅವಳು ಎಲ್ಲಿ ಓದುತ್ತಿದ್ದಳು. ವಿಚ್ ಸಬ್ಜೆಕ್ಟ್ ವಾಸ್ ಈ ರೈಟಿಂಗ್ ಅವನು ಯಾವ ವಿಷಯ ಬರೆಯುತ್ತಿದ್ದ.
ಹೀಗೆ ನಾನು ಸ್ವಲ್ಪ ಉದಾಹರಣೆಗಳನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಈ ಚಾರ್ಟನ್ನು ಉಪಯೋಗಿಸ್ಕೊಂಡು ನೀವೇನು ಮಾಡ್ಬೋದು ಅಂತಂದರೆ ಹೆಚ್ಚಿನ ವಾಕ್ಯಗಳನ್ನು ತಯಾರು ಮಾಡ್ಬೋದು. ಗೊತ್ತಾಯ್ತಲ್ವಾ? ಹೆಚ್ಚಿನ ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ. ವಾಟ್ ವಾಸ್ ಈ ಸ್ಪೀಕಿಂಗ್? ಅವನು ಏನು ಮಾತನಾಡುತ್ತಿದ್ದ? ವೈ ವರ್ ಯು ಬೋಸ್ಟಿಂಗ್ ಆಫ್ ಯುವರ್ ವೆಲ್ತ್? ನೀನು ಏಕೆ ನಿನ್ನ ಸಂಪತ್ತಿನ ಬಗ್ಗೆ ಜಂಬ ಪಡುತ್ತಿದ್ದೆ? ವೇರ್ ವಾಸ್ ಇಟ್ ರೈನಿಂಗ್ ಹೆವಿಲಿ? ಭಾರೀ ಮಳೆ ಎಲ್ಲಿ ಸುರಿದಿತ್ತು? ಹೌ ವಾಸ್ ಈ ಗೋಯಿಂಗ್ ಟು ಫಾರೆನ್? ಅವನು ವಿದೇಶಕ್ಕೆ ಹೇಗೆ ಹೋಗುತ್ತಿದ್ದ? ವೇರ್ ವರ್ ಯು ಸ್ಪೀಕಿಂಗ್ ವಿತ್ ಮೀ? ನೀನು ನನ್ನ ಜೊತೆ ಎಲ್ಲಿ ಮಾತನಾಡುತ್ತಿದ್ದೆ? ಹೂ ವಾಸ್ ಸ್ಪೀಕಿಂಗ್ ವಿತ್ ಅಸ್? ಅವಳ ಜೊತೆ ಯಾರು ಮಾತನಾಡುತ್ತಿದ್ದರು? ಹೌ ಆರ್ ಯು ಗೋಯಿಂಗ್ ಟು ಸ್ಲೀಪ್? ನೀವು ಮಲಗಲು ಹೇಗೆ ಹೋಗುತ್ತಿದ್ದೀರಿ? ಹೌ ವಾಸ್ ಡಾಗ್ ಬಾರ್ಕಿಂಗ್? ನಾಯಿ ಹೇಗೆ ಬೊಗಳುತ್ತಿತ್ತು? ವೆನ್ ವಾಸ್ ಇಟ್ ರೈನಿಂಗ್ ಹಿಯರ್? ಇಲ್ಲಿ ಯಾವಾಗ ಜೋರಾಗಿ ಮಳೆ ಬರ್ತಿತ್ತು? ಹೂ ವಾಸ್ ಟೀಚಿಂಗ್ ಇಂಗ್ಲಿಷ್ ಇನ್ ಯುವರ್ ಸ್ಕೂಲ್? ನಿಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಯಾರು ಬೋಧಿಸುತ್ತಿದ್ದರು? ಹೀಗೆ ಇಲ್ಲಿ 10 ವಾಕ್ಯಗಳನ್ನು ನಿಮಗೆ ನೀಡಲಾಗಿದೆ. ವಾಟ್ ವಾಸ್ ಈ ಸ್ಪೀಕಿಂಗ್? ಅವನು ಏನು ಮಾತನಾಡುತ್ತಿದ್ದ? ವೈ ವರ್ ಯು ಬೋಸ್ಟಿಂಗ್ ಆಫ್ ಯುವರ್ ವೆಲ್ತ್? ನೀನು ಏಕೆ ನಿನ್ನ ಸಂಪತ್ತಿನ ಬಗ್ಗೆ ಜಂಬ ಪಡುತ್ತಿದ್ದೆ? ವೇರ್ ವಾಸ್ ಇಟ್ ರೈನಿಂಗ್ ಹೆವಿಲಿ? ಭಾರೀ ಮಳೆಯಲ್ಲಿ ಸುರಿದಿತ್ತು? ಹೌ ವಾಸ್ ಈ ಗೋಯಿಂಗ್ ಟು ಫಾರೆನ್? ಅವನು ವಿದೇಶಕ್ಕೆ ಹೇಗೆ ಹೋಗುತ್ತಿದ್ದ? ವೇರ್ ವರ್ ಯು ಸ್ಪೀಕಿಂಗ್ ವಿತ್ ಮೀ? ನೀನು ನನ್ನ ಜೊತೆ ಎಲ್ಲಿ ಮಾತನಾಡುತ್ತಿದ್ದೆ? ಹೂ ವಾಸ್ ಸ್ಪೀಕಿಂಗ್ ವಿತ್ ಹರ್? ಅವಳ ಜೊತೆ ಯಾರು ಮಾತನಾಡುತ್ತಿದ್ರು? ಹೌ ಆರ್ ಯು ಗೋಯಿಂಗ್ ಟು ಸ್ಲೀಪ್? ನೀವು ಮಲಗಲು ಹೇಗೆ ಹೋಗುತ್ತಿದ್ದೀರಿ? ಹೌ ವಾಸ್ ಡಾಗ್ ಬಾರ್ಕಿಂಗ್? ನಾಯಿ ಹೇಗೆ ಬೊಗಳುತ್ತಿತ್ತು? ವೆನ್ ವಾಸ್ ಇಟ್ ರೈನಿಂಗ್ ಹಿಯರ್? ಇಲ್ಲಿ ಯಾವಾಗ ಜೋರಾಗಿ ಮಳೆ ಬರ್ತಿತ್ತು? ಹೌ ವಾಸ್ ಟೀಚಿಂಗ್ ಇಂಗ್ಲಿಷ್ ಇನ್ ಯುವರ್ ಸ್ಕೂಲ್? ಹೂ ವಾಸ್ ಟೀಚಿಂಗ್ ಇಂಗ್ಲಿಷ್ ಇನ್ ಯುವರ್ ಸ್ಕೂಲ್? ನಿಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಯಾರು ಬೋಧಿಸುತ್ತಿದ್ದರು? ಈ ರೀತಿಯಾಗಿ ಇನ್ನೂ ನೀವು ಹೆಚ್ಚು ವಾಕ್ಯಗಳನ್ನು ಈ ಚಾರ್ಟಿನ ಪ್ರಕಾರ, ಯಾವ ಒಂದು ಚಾರ್ಟಿನ ಪ್ರಕಾರ ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಾರ್ಟಿನ ಪ್ರಕಾರ ಎಲ್ಲ ವರ್ಬ್ಗಳನ್ನು ಮತ್ತು ಸಬ್ಜೆಕ್ಟ್ಗಳನ್ನು ಮತ್ತು WH ವರ್ಡ್ಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ನೀವು ತಯಾರು ಮಾಡಿರಿ. ಹಾಗೆ ತಯಾರು ಮಾಡಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಇಂಗ್ಲೀಷು ಈಸಿ ಅನಿಸುತ್ತದೆ. ಸೊ ಗೊತ್ತಾಗ್ತದೆ ಅಲ್ವಾ? ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಉದಾಹರಣೆಗಳನ್ನು ಒಂದು ಕಡೆಗೆ ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಇನ್ನಿಷ್ಟು ಉದಾಹರಣೆಗಳನ್ನು ಇಲ್ಲಿ ನೋಡಿ. ವಾಟ್ ವರ್ ದೇ ರೈಟಿಂಗ್? ಅವರು ಏನು ಬರೆಯುತ್ತಿದ್ದರು? ವೈ ವಾಸ್ ಯು ಸ್ಪೀಕಿಂಗ್? ನೀನು ಏಕೆ ಮಾತನಾಡುತ್ತಿದ್ದೆ? ವೆನ್ ವಾಸ್
ಯು ರೀಡಿಂಗ್? ನೀನು ಯಾವಾಗ ಓದುತ್ತಿದ್ದೆ? ವೇರ್ ವರ್ ಯು ಗೋಯಿಂಗ್? ನಾವು ಎಲ್ಲಿಗೆ ಹೋಗಿದ್ದೆವು? ಹೂ ವಾಸ್ ಇಟ್ ಸಿಂಗಿಂಗ್? ಅದನ್ನು ಯಾರು ಆಡುತ್ತಿದ್ದರು? ವೈ ವರ್ ಯು ಬೋಸ್ಟಿಂಗ್ ಆಫ್ ಯುವರ್ ವೆಲ್ತ್? ನೀನು ಏಕೆ ನಿನ್ನ ಸಂಪತ್ತಿನ ಬಗ್ಗೆ ಜಂಬ ಪಡುತ್ತಿದ್ದೆ? ವೇರ್ ವಾಸ್ ಇಟ್ ರೈನಿಂಗ್ ಹೆವಿಲಿ? ಭಾರೀ ಮಳೆ ಎಲ್ಲಿ ಸುರಿದಿತ್ತು? ಹೌ ವಾಸ್ ದೇ ರೈಟಿಂಗ್? ಅವರು ಹೇಗೆ ಬರೆಯುತ್ತಿದ್ದರು? ವೆನ್ ವಾಸ್ ಹಿ ಕಮಿಂಗ್ ಫ್ರಾಮ್ ಮೈಸೂರು? ಅವಳು ಮೈಸೂರಿನಿಂದ ಯಾವಾಗ ಬಂದಿದ್ದಳು? ಈ ರೀತಿಯಾಗಿ ಅನೇಕ ವಾಕ್ಯಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಎಲ್ಲ ನಿಮಗೆ ಇಂಗ್ಲೀಷು ಈಸಿ ಅನಿಸುತ್ತದೆ. ಎಲ್ಲ ವಾಕ್ಯಗಳು ನಿಮಗೆ ಸರಳವಾಗಿ ತೋರುತ್ತವೆ. ಈ ಎಲ್ಲ ವಾಕ್ಯಗಳು ಬರೆದು ಇಟ್ಟುಕೊಳ್ಳುವುದರ ಜೊತೆಗೆ ಪುನರಾವರ್ತನೆಯನ್ನು ಮಾಡಿಕೊಳ್ಳಿ, ಹಾಗೆ ನಿಮಗೆ ಈಸಿಯಾಗುತ್ತದೆ. ಸೊ ಇದುವರೆಗೂ ನಡೆದಿರುವ ತರಗತಿಯ ಎಲ್ಲ ವಿಷಯಗಳು ಮನನವಾಗಿವೆ ಎಂದುಕೊಂಡು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇತರರ ಅನುಕೂಲಕ್ಕಾಗಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಸೊ ಹೀಗೆ ನಾವು ಮಾಡಿದ ಇಂಗ್ಲೀಷ್ ಗ್ರಾಮರ್ನ ಮುಂದಿನ ವಿಡಿಯೋಗಳಿಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯಾಲ್ ಅಂತ ಇರ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಮುಂದಿನ ಎಲ್ಲ ವಿಡಿಯೋಗಳನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಧನ್ಯವಾದಗಳನ್ನು ತಿಳಿಸುವ ಸಮಯ.